ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಕಳೆದ ಬ್ಲಾಗಲ್ಲಿ ನಾನು ಮದುವೆ ಫಂಕ್ಷನ್ ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೆ. ಮದುವೆಗಳನ್ನೆಲ್ಲ ಮುಗಿಸಿ ನಾವು ನಮ್ಮ ಆಂಟಿ ಊರಲ್ಲೇ ಸ್ಟೇ ಆಗಬೇಕಾಯಿತು, ಚಿಕ್ಕಮ್ಮ ಊರಲ್ಲಿ. ಅಲ್ಲಿಗೆ ಹತ್ರ ಆಗುತ್ತೆ. ತುಂಬ ಮಳೆ ಬಂದಿದ್ದರಿಂದ ನಾವು ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಅಮ್ಮ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ರಜಾ ಇನ್ನೇನು ಮುಗಿತಾನೆ ಬಂದುಬಿಡ್ತಿದೆ. ಆಲ್ರೆಡಿ ಒಂದು 20 ಡೇಸ್ ಆಯಿತು ರಜಾ ಕೊಟ್ಬಿಟ್ಟು. ಹಾಗೆ ನೋಡ್ಬೋದು ಎಷ್ಟು ಮಳೆ ಬಂತು ಅಂಥೇಳಿ. ಭೂಮಿ ತುಂಬ ಬಿಸಿಲಿಂದ ಎಲ್ಲಿ ಕೂತರು ಎಲ್ಲೂ ನಿಂತರೂ ಸಮಾಧಾನನೇ ಆಗ್ತಿರ್ಲಿಲ್ಲ. ಸದ್ಯ ಮಳೆ ಬಂದಿದ್ದು, ಆ ಮಳೆ ಬಂದ ಮಣ್ಣಿನ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ಹಾಗೆ ಭೂಮಿ ತಂಪಾಯಿತು ಅಂತ ಹೇಳ್ಬೋದು, ತಣ್ಣಗೆ ಅನ್ನಿಸ್ತಿತ್ತು ನಿಜವಾಗ್ಲೂ. ಹಾಗೆ ನೆಕ್ಸ್ಟ್ ಡೇ ನಾವು ಅವತ್ತು ಸಂಜೆನೇ ಅಮ್ಮನ ಊರಿಗೆ ಹೊರಟ್ವಿ. ಅಮ್ಮ ನಾವು ಆಲ್ರೆಡಿ ಬರೋ ಹೊತ್ತಿಗೆ ಅವರು ಹೋಳ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಗೊತ್ತಿಲ್ಲ, ನಾವು ಯಾವಾಗ ಬಂದರೂ ಕೂಡ ಹೋಳ್ಗೆ ತಿಂದೇ ಹೋಗೋ ಹಾಗೆ ಇಲ್ಲ. ಹಾಗಾಗಿ ನಾವು ಬರೋ ಹೊತ್ತಿಗೆ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡಿ ಹಪ್ಪಳ ಸಂಡಿಗೆ ಎಲ್ಲ ಕದ್ಬಿಟ್ಟು ಕೋಸಂಬರಿ ಎಲ್ಲ ಮಾಡಿಟ್ಟು ಅನ್ನ ಸಾಂಬಾರೆಲ್ಲ ರೆಡಿ ಇಟ್ಟು ಹೋಳ್ಗೆನ ಮಾಡ್ತಾಯಿದ್ರು. ಹಾಗೆ ಬೆಲ್ದಣ್ಣಿನ ಜ್ಯೂಸ್ ಕೂಡ ಆರಾಮ ಕುತ್ಕೊಂಡು ನೋಡಿ. ಇವಾಗ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್, ಅದಿನ್ನೂ ರೆಕಾರ್ಡ್. ಎಲ್ಲರಿಗೂ ಬೆಲ್ದಣ್ಣಿನ ಜ್ಯೂಸ್ ಕೊಡ್ತಾ ಇದ್ದಾರೆ. ಬಂದು ಬೆಲ್ದಣ್ಣಿನ ಜ್ಯೂಸ್ ರೆಡಿಯಾಗಿದೆ, ಹೋಳ್ಗೆ ಕೂಡ ರೆಡಿ ಆಗ್ತಾ ಇದ್ದಾವೆ. ಜ್ಯೂಸ್ ಕುಡಿ. ನಾನೇ ಮಾಡಿದ್ದು ಬೆಲ್ದನ್ ಜ್ಯೂಸ್. ಹೆಂಗಿದೆ ಟೇಸ್ಟು? ನಾನೇ ಮಾಡಿದ್ದು, ಅಮ್ಮ ಹೇಳ್ತು, ನಾನು ಮಾಡಿದ್ದು. ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಹಾಕೋಣ ಅವರಿಗೆಲ್ಲ ಕೇಳು. ರೆಡಿ ಆಗ್ತಿದೆ. ಬೇಕಾ ಸಾಕ್ಷಿ? ಇದು ಜ್ಯೂಸ್ ಕುಡಿ, ಚೆನ್ನಾಗಿದೆ. ತಮ್ಮನ ಕಾರ್ ಮೇಲೆ ನನ್ನ ಚಾನಲ್ ಹೆಸರು ಇನ್ನೊಂದು ಸ್ವಲ್ಪ ಬೇಕಾ? ಪ್ರಮೋಷನ್ ನನ್ನ ಕಡೆಯಿಂದ ಸಾಕಾ? ಸೂಪರಾ ಜ್ಯೂಸು? ನಾವು ದಾವಣಗೆರೆ ಬಿಟ್ಟಾಗ್ಲೇ ಆಲ್ರೆಡಿ ಸ್ವಲ್ಪ ಟೈಮ್ ಆಗೋಗಿತ್ತು. ಊರು ತಲುಪೋಷ್ಟೊತ್ತಿಗೆ ರಾತ್ರಿ 8:30 ಆಗೋಗಿತ್ತು. ಬಂದು ಸ್ವಲ್ಪ ಜ್ಯೂಸ್ ಕುಡಿದು ಮಾತಾಡಿ ಅದಾದ ನಂತರ ಊಟಕ್ಕೆಲ್ಲ ಅಮ್ಮ ಆಲ್ರೆಡಿ ರೆಡಿ ಮಾಡಿದರು. ಊಟ ಎಲ್ಲ ಮುಗಿಸಿದ್ವಿ. ಮೊದಲಿಗೆಲ್ಲರಿಗೂ ಊಟ ಆದ ನಂತರ ನಾವು ಕೂಡ ಅಮ್ಮ, ನಾನು, ತಮ್ಮ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಅಂತೂ ಭರ್ಜರಿಯಾಗಿತ್ತು. ಅದೇ ರೀತಿಯಾಗಿ ಊಟ ಮಾಡ್ತಾ ನಾವು ಕೂಡ ನೆಕ್ಸ್ಟ್ ಡೇಗೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ನಮಗೆ ತುಂಬ ಹತ್ತಿರ ಅಂತಂದರೆ ನಮಗೆ ಸುಮಾರು ಪ್ಲೇಸ್ಗಳು ಚಿಕ್ಕಮಂಗ್ಳೂರು ಕಡೆ ತುಂಬ ಹತ್ತಿರನೇ ಇದೆ. ಅದರಲ್ಲೂ ಬೇಲೂರು ಹಳೆಬೀಡು ನೋಡ್ದೇ ತುಂಬ ವರ್ಷಗಳೇ ಆಗೋಗಿತ್ತು. ದೇವಸ್ಥಾನ ನೋಡಿದ್ದೀವಿ ಸುಮಾರು ಸತಿ, ಇತ್ತೀಚೆಗೆ ನೋಡಿರಲಿಲ್ಲ. ಹಾಗಾಗಿ ಸರಿ ಬೇಲೂರು ಹಳೆಬೀಡಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀವಿ. ಇಲ್ಲಿ ನನ್ನ ಮಗಳು ನನ್ನ ತಮ್ಮಂಗೆ ರೆಡಿ ಮಾಡ್ತಾ ಇದ್ದಾಳೆ, ಅವನು ಕೂತ್ಕೊಂಡು ಮಾಡಿಸ್ಕೊತಾ ಇದ್ದಾನೆ. ಹಾಗೆ ಬೇಗ ಬಿಡಬೇಕಿತ್ತು, ಬೇಗ ಹೊರಟಿದ್ರೆ ತುಂಬ ಬಿಸಿಲಲ್ವ ಇವಾಗ, ಬೇಗ ಹೊರಡೋಣ ಅಂದ್ಕೊಂಡ್ವಿ. ಆದ್ರೂ ತಿಂಡಿ ಎಲ್ಲ ಅನ್ನೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡ್ತು. ಟಿಫನ್ ಎಲ್ಲ ಮಾಡಿಕೊಂಡು ಹಾಗೆ ನಮ್ಮ ಮನೆಯವರು ಊರಿಗೆ ಹೋಗ್ತೀವಿ ಅಂದ್ರೆ ಅವ್ರನ್ನೆಲ್ಲ ದಾವಣಗೆರೆಗೆ ನಾವು ಕೂಡ ರೆಡಿಯಾಗಿ ಹೊರಟ್ವಿ. ನಮ್ಮ ಊರಿಂದ ಬೇಲೂರು ಮತ್ತು ಹಳೆಬೀಡಿಗೆ 2 ರೂಟಲ್ಲಿ ನಾವು ಹೋಗ್ಬೋದು. ಚಿಕ್ಕಮಗಳೂರು ಅಲ್ಲಿ ಆ ಕಡೆಯಿಂದ ಹೋಗೋದಾದರೆ ಸ್ವಲ್ಪ ದೂರನೇ ಆಗುತ್ತೆ. ನಾವು ಕಟ್ ರೂಟಲ್ಲಿ ಹೋಗೋದಾಯಿತು ಅಂತಂದರೆ 25ರಿಂದ 26 ಕಿಲೋಮೀಟ್ರ್ ಅಷ್ಟೇ ನಮ್ಮ ಊರಿಂದ ಬೇಲೂರು ಮತ್ತು ಹಳೆಬೀಡಿಗೆ. ತುಂಬ ಹತ್ತಿರನೇ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಕಟ್ ರೂಟಲ್ಲೇ ಹೋದ್ವಿ. 1 ಕಿಲೋಮೀಟ್ರಷ್ಟು ದಾರಿ ಅಷ್ಟೊಂದು ಸರಿಯಾಗಿಲ್ಲ, ಬಿಟ್ಟರೆ ಇನ್ನೆಲ್ಲ ಬಾಕಿದೆಲ್ಲ ಚೆನ್ನಾಗಿದೆ. ರೋಡಂತೂ ತುಂಬ ಚೆನ್ನಾಗೇ ಇದೆ. ಅಂತೂ ಫಸ್ಟಿಗೆ ನಾವು ಹಳೆಬೀಡಿಗೆ ಬಂದ್ವಿ. ಆಲ್ಮೋಸ್ಟ್ ನಾವು ಊರು ಬಿಟ್ಟಾಗ 1 ಗಂಟೆನೇ ಆಗಿತ್ತು, 12:45 1 ಗಂಟೆಗೆ ಆಗಿತ್ತು. 2 ಗಂಟೆಗೆಲ್ಲ ನಾವು ಹಳೆಬೀಡಿಗೆ ಬಂದು ರೀಚ್ ಆದ್ವಿ. ತುಂಬ ಹತ್ತಿರ ನೋಡ್ಬೋದು. ಇಲ್ಲಿ ಈಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಮ್ರಾಜ್ಯ ಹೊಯ್ಸಳ ಸಾಮ್ರಾಜ್ಯ. ಹೊಯ್ಸಳ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತುಂಬ ಹೆಸರಾಗಿತ್ತು. ಈ ನಮ್ಮ ಹೊಯ್ಸಳ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಉತ್ತಮವಾದ 2 ನಿದರ್ಶನ ಅಥವಾ ಸಾಕ್ಷಿಗಳೆಂದರೆ
ಬೇಲೂರು ಮತ್ತು ಹಳೆಬೀಡಿನ ದೇವಾಲಯಗಳು. ಈ ಸರೌಂಡಿಂಗ್ಸಲ್ಲಿ ತುಂಬ ದೇವಸ್ಥಾನಗಳನ್ನು ನಾವು ನೋಡ್ಬೋದು. ಅಂದರೆ ಹಾಸನ ಸುತ್ತಮುತ್ತ ಇರುವಂತಹ ಹಳ್ಳಿಗಳಲ್ಲಿ ನಾವು ಹಲವಾರು ಈ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ದೇವಾಲಯಗಳನ್ನು ನಾವು ನೋಡ್ಬೋದು. ಒಂದಕ್ಕಿಂತ ಒಂದು ಅದ್ಭುತವಾಗಿಯೇ ಇದ್ದಾವೆ ಎಲ್ಲ ದೇವಸ್ಥಾನಗಳು ಕೂಡ. ಹಾಗೆಯೇ ಮುಖ್ಯವಾದ ಇನ್ನೊಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿದೆ. ನಾವು ಇಂತಹ ಪುರಾತನ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಾಗ ಯಾರೇ ಆದರೂ ಕೂಡ ಅಲ್ಲಿನ ಪರಿಸರವನ್ನು ಹಾಳು ಮಾಡಬೇಡಿ. ಪ್ಲಾಸ್ಟಿಕ್ ಕವರ್ಸ್ ಆಯಿತು, ಚಿಪ್ಸ್ ಪ್ಯಾಕೆಟ್ಸು, ವಾಟ್ರ್ ಬಾಟಲ್ಸು ಈ ಥರದ್ದೆಲ್ಲ ಅಲ್ಲಲ್ಲೇ ಎಸ್ದು ಬರೋವಂಥದ್ದು, ಅಲ್ಲಲ್ಲೇ ಹಾಕುವಂಥದ್ದು ಈಗೆಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಒಂದು ಇಂತಹ ದೇವಸ್ಥಾನಗಳನ್ನು, ನಮ್ಮ ನಾಡು ನುಡಿ ಕಲೆ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುವಂತಹ ಇಂತಹ ದೇವಸ್ಥಾನಗಳಿಗೆ ನಾವು ಭೇಟಿ ಕೊಟ್ಟಾಗ ಅಲ್ಲಿನ ಪರಿಸರವನ್ನು, ಆ ದೇವಸ್ಥಾನಗಳನ್ನು ಕಾಯುವಂಥದ್ದು, ಅದನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ. ಹಾಗಾಗಿ ನಾವಷ್ಟೇ ನೋಡಿದ್ರೆ ಸಾಲದು, ನಮ್ಮ ಮುಂದಿನ ಪೀಳಿಗೆಯವ್ರಿಗೂ ಕೂಡ ಈ ದೇವಾಲಯಗಳನ್ನ ನೋಡೋಕ್ಕೆ ಇರಬೇಕು. ಬನ್ನಿ ದೇವಾಲಯದ ಒಳಗೆ ಹೋಗೋಣ, ದರ್ಶನ ಮಾಡೋಣ. ಅಲ್ಲಿರುವಂತಹ ಗೈಡ್ ಹೇಳ್ತಾ ಇದ್ರು, ಪ್ರತಿಯೊಂದು ವಿಗ್ರಹವನ್ನು ಕೂಡ ಇವರು ಕೆಳಗಡೆ ಮಾಡಿಬಿಟ್ಟು ಇಲ್ಲಿಗೆ ಜೋಡಿಸಿದ್ದಾರೆ ಅನ್ನೋ ಒಂದು ಇದನ್ನು ಹೇಳ್ತಾ ಇದ್ರು. ಹಾಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ವಿಗ್ರಹಗಳನ್ನು ಮುಟ್ಟಬೇಡಿ ಅಂತಲೂ ಕೂಡ ಹೇಳ್ತಾ ಇದ್ರು. ಹಾಳಾಗೋಗ್ಬಿಡುತ್ತೆ ಮುಟ್ಟಬೇಡಿ ಅಂತೇಳಿ. ಬಟ್ ನನಗೊಂದು ಕ್ಯೂರಿಯಾಸಿಟಿ, ಅದು ಹೇಗಿದೆ ಅನ್ನೋದು ಒಂದು ಮುಟ್ಟಬೇಕು ಅನ್ನೋ ಒಂದು ಆಸೆ ನನಗೆ. ಹಾಗಾಗಿ ಸ್ವಲ್ಪ ಅಲ್ಲಿ ಮುಟ್ಟಿ ನೋಡೋಣ ಅಂತೇಳಿ ನೋಡಿದ್ದಷ್ಟೇ. ಆದರೆ ಇದೆಲ್ಲದನ್ನು ಉಳಿಸೋವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪ್ರತಿಯೊಬ್ಬರ ಕರ್ತವ್ಯ. ಇಂತಹ ಪುರಾತನ ದೇವಸ್ಥಾನಗಳನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಹಾಗಾಗಿ ಅಲ್ಲೇ ನಾವು ಎಲ್ಲ ಇನ್ನೊಂದೇನಪ್ಪ ಅಂದರೆ, ತುಂಬ ಹೊರಗಡೆ ಬಿಸಿಲಿದ್ರೂ ಕೂಡ, ನಾವು ಮಧ್ಯಾಹ್ನ ಟೈಮ್ ಹೋಗಿದ್ದು, ಅಷ್ಟು ಬಿಸಿಲಿದ್ರೂ ಕೂಡ ದೇವಸ್ಥಾನದೊಳಗೆ ಅಷ್ಟೇ ತಂಪಾದ ವಾತಾವರಣ ಇತ್ತು, ತಣ್ಣಗಿತ್ತು ದೇವಸ್ಥಾನದ ಒಳಗಡೆ ಅಂತ ಹೇಳ್ಬೋದು. ಹಾಗೆ ಊಟದ ಟೈಮ್ ಕೂಡ ಆಯಿತು ಅಷ್ಟೊತ್ತಿಗೆ. ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಸುಮಾರು ವಿಗ್ರಹಗಳು, ಅಂದರೆ ಹಾಳಾದಂಥದ್ದು. ಹಿಂದೆ ಹೊಯ್ಸಳ ಸಾಮ್ರಾಜ್ಯಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಾಫರ್ ದಂಡಯಾತ್ರೆ ಮಾಡಿದಂತಹ ಸಂದರ್ಭದಲ್ಲಿ ದೇವಸ್ಥಾನವನ್ನು ಹಾಳು ಮಾಡ್ದ. ಹಾಗಾಗ್ಬಿಟ್ಟು ಆ ಹಾಳು ಮಾಡಿದಂತಹ ಕೆಲವೊಂದಷ್ಟು ಭಾಗಗಳು, ದೇವಾಲಯದ ಭಾಗಗಳು ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ನೋಡ್ಬೋದು, ಇದು ಒಂದು ಮರದ ಹೂವು. ಇದು ಹೂವಿನ ಒಂದು ಮೊಗ್ಗನ್ನು ನಾವು ಈ ಥರ ಉಗುರು ಥರ ಮಾಡಿಕೊಂಡು ಆಟ ಆಡ್ತಾ ಇದ್ವಿ ಹಿಂದೆಲ್ಲ. ಅದು ಸಿಕ್ತು, ಈಗ ಮಕ್ಕಳಿಗೆ ಹಾಕಿ ನೋಡ್ತಾ ಇದ್ವಿ. ಇದೊಂಥರ ಖುಷಿ ಕೊಡ್ತು. ಅಷ್ಟೊತ್ತಿಗೆ ಆಗಲೇ ಊಟದ ಟೈಮ್ ಕೂಡ ಆಗಿದ್ದರಿಂದ ಹಳೆಬೀಡಿನ ಅಲ್ಲೇ ಒಂದು ಹೋಟೆಲಲ್ಲಿ ನಾವು ಕೂಡ ಊಟನೆಲ್ಲ ಮುಗಿಸಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ಚಪಾತಿ ಊಟ ತಗೊಳ್ಳೋರು ತಗೊಂಡ್ರು, ಹಾಗೆ ಮುದ್ದೆ ಊಟ ಮಾಡೋರು ಮಾಡಿದ್ವಿ. ಊಟ ಎಲ್ಲ ಮುಗಿಸಿದ ನಂತರ ನಾವು ಮತ್ತೆ ಬೇಲೂರಿನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡು ಬೇಲೂರಿನ ದೇವಸ್ಥಾನಕ್ಕೆ ಕೂಡ ಹೊರಟ್ವಿ. ನಾಳಿನ ವಿಡಿಯೋದಲ್ಲಿ ನಿಮಗೆ ಬೇಲೂರಿನ ದೇವಸ್ಥಾನವನ್ನು, ಚೆನ್ನಕೇಶವ ದೇವಸ್ಥಾನವನ್ನು ತೋರಿಸ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು. ಹಳೆಬೀಡಿನ ದೇವಸ್ಥಾನ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.